ಸೊ ಗುಡ್ ಮಾರ್ನಿಂಗ್. ಇದು ಆ್ಯಕ್ಚುಲಿ ಮಂಗಳೂರಿನ ತುಂಬ ಪ್ರಖ್ಯಾತವಾದಂಥ ಸ್ಥಳ ಯಾವುದಂದರೆ ಧಕ್ಕೆ. ಸೊ ಮಂಗಳೂರಿಗೆ ಬಂದಮೇಲೆ ಧಕ್ಕೆಗೆ ಬರಲಿಲ್ಲ ಅಂತಂದರೆ ಅದೊಂಥರ ಮಿಸ್ ಮಾಡ್ದಂಗೆ ಮಂಗಳೂರು ಒರಿಜಿನಾಲಿಟಿನ. ಯಾಕಂದರೆ ಮಂಗಳೂರು ಅಂತಂದರೆ ಮೀನಿಗೆ ಫೇಮಸ್ಸು, ಹೀಗೆ ಐಸ್ ಕ್ರೀಮಿಗೆ ಫೇಮಸ್ಸು, ಅದೇ ರೀತಿ ಮೀನಿಗೆ ಫೇಮಸ್ಸು. ಸೊ ಧಕ್ಕೆಯಲ್ಲಿ ನಿಮಗೆ ಪ್ರತಿಯೊಂದೊಂದು ಮೀನು ಹೋಲ್ಸೇಲಾಗಿ ಸಿಗುತ್ತೆ. ಧಕ್ಕೆಯಲ್ಲಿ ಮೊದಲನೇದಾಗಿ ಅಲ್ಲೊಂದು ಶಿಪ್ ಯಾರ್ಡ್ ಥರ ಇದೆ. ಸೊ ಅಲ್ಲಿ 2-3 ದಿನಕ್ಕೆ ಒಂದೊಂದು ಸತಿ ಮೀನುಗಳು ಬರ್ತವೆ. ಸೊ ಮೀನುಗಳು ಬಂದಮೇಲೆ ಅಲ್ಲಿಂದ ಮೀನು ತೊಗೊಂಡು ಹೋಲ್ಸೇಲಾಗಿ ಮಾರ್ತಾರೆ. ಸೊ ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು 120-150ಕ್ಕೆ ನಾವು ಮೀನು ಸಿಕ್ಕಿದ್ರೆ ಇಲ್ಲಿಂದ ಹೊರಗೆ ಹೋಗಿದ ತಕ್ಷಣ ಅದು ರೇಟ್ ಡಬಲ್ ಆಗುತ್ತೆ. ಸ್ಟ್ರೀಟಿಗೆ ಬರೋಷ್ಟೊತ್ತಿಗೆ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ. ಸೊ ಯೂಶ್ವಲಿ ಮಂಗಳೂರಲ್ಲಿ ಗೊತ್ತಿರೋರು ಮೀನು ತೊಗೋಬೇಕಂದ್ರೆ ಧಕ್ಕೆಗೆ ಕಂಪಲ್ಸರಿ ಬಂದೇ ಬರ್ತಾರೆ. ಅದು ಬೆಳಗ್ಗೆ ಹೊತ್ತು ಬಂದರೆ ನಿಮಗೆ ಒಳ್ಳೆ ಫ್ರೆಶ್ ಮೀನುಗಳು ಮತ್ತು ವೆರೈಟಿ ಮೀನುಗಳು ಇರುತ್ತೆ. ಸೊ ಇಲ್ಲಿ ಏನು ಎಂಟ್ರೆನ್ಸ್ ಫೀಸ್ ಆ ಥರ ಏನೂ ಇಲ್ಲ. ನೀವು ಕಾರ್ಗಿರಲ್ಲಿ ಬಂದರೆ ಪಾರ್ಕಿಂಗ್ ಫೀಸ್ ಕೊಡಬೇಕಾಗತ್ತೆ. ಅದು ಬಿಟ್ಟು ನೀವು ಆರಾಮಾಗಿ ಬಂದು ವಿಸಿಟ್ ಕೂಡ ಮಾಡ್ಬೋದು, ನೀವು ಮೀನು ವಾಸನೆ ತಡ್ಕೊತೀನಿ ಅಂತಂದರೆ. ಸೊ ಇಲ್ಲಿ ಮೀನುಗಳನ್ನ ತೊಗೊಂಡು ಅಲ್ಲಿಂದ ಬಂದರೆ ನಿಮಗೆ ಕ್ಲೀನಿಂಗ್ ಸಪ್ರೇಟ್ ಜಾಗ ಇರುತ್ತೆ. ಸೊ ಕ್ಲೀನಿಂಗ್ ಹತ್ರ ಬಂದು ಅದನ್ನು ಕ್ಲೀನ್ ಮಾಡಿಸ್ಕೊಳ್ಳೋಕ್ಕೆ ಸಪ್ರೇಟ್ ಪ್ರೈಸಸ್ ಇರುತ್ತೆ, ಅಲ್ಲಿ ಕೂಡ ಕ್ಲೀನ್ ಮಾಡಿ. ಬಟ್ ಮೇಯ್ನ್ ಏನಂತಂದರೆ ಒಂದು ಬಾರ್ಗೇನಿಂಗ್ ಇಸ್ ದ ಮೇಯ್ನ್ ಥಿಂಗ್. ಸೊ ನೀವು ಎಷ್ಟರ ಮಟ್ಟಿಗೆ ನೀವು ಬಾರ್ಗೇನ್ ಮಾಡ್ತೀರೋ ಅಷ್ಟರ ಮಟ್ಟಿಗೆ ನಿಮಗೆ ಕಮ್ಮಿ ಮೀನು ಸಿಗುತ್ತೆ. ಸೊ ಅದಕ್ಕೆ ಕೆಲವು ವಿಷಯಸ್ಗಳು ಹಾಗೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗ್ಬೋದು. ನಾವೀಗ ಧಕ್ಕೆಯಿಂದ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಯೂಶ್ವಲಿ ಧಕ್ಕೆ ಬರಬೇಕಂತಂದರೆ ಸ್ಟೇಟ್ ಬ್ಯಾಂಕ್ ಸರ್ಕಲ್ಗೆ ಸುಮಾರು ಪ್ರೈವೇಟ್ ಬಸ್ಗಳು ಬರ್ತಾ ಇರುತ್ತೆ. ಸೊ ಸ್ಟೇಟ್ ಬ್ಯಾಂಕ್ ಸರ್ಕಲ್ಗೆ ನೀವು ಪ್ರೈವೇಟ್ ಬಸ್ಗಳನ್ನ ತೊಗೊಂಡು ಅಲ್ಲಿಂದ ಸೀಟ್ ಲೆಕ್ಕ ಆಟೋ 10 ರೂಪಾಯಿಗೆ ಸೀಟ್ ಲೆಕ್ಕ ಆಟೋಗಳು ಸಿಗುತ್ತೆ. ಸೊ ಅಲ್ಲಿಂದ ನೀವು ಧಕ್ಕೆಗೆ ಬರ್ಬೋದು. ಆ್ಯಕ್ಚುಲಿ ಈಗ ಧಕ್ಕೆಯಲ್ಲಿ ನಾವು ಒಂದು 3-4 ವೆರೈಟೀಸ್ ಆಫ್ ಮೀನುಗಳು ತೊಗೊಂಡಿದ್ದೀವಿ. ಸೊ ಒಂದು ಅಂಜಲ್ ಮೀನು, ಅದು ಆಲ್ಮೋಸ್ಟ್ ಕಾಮನ್ ಎಲ್ರಿಗೂ ಗೊತ್ತಿರುತ್ತೆ. ಇನ್ನೊಂದು ಕಲ್ಲೂರು. ಸೊ ಕಲ್ಲೂರು ಮೀನು ಅಂತ ಒಂದು ಹೊಸ ವಿಶೇಷತೆ ಏನಂತ ಹೇಳಿದ್ರೆ, ಕಲ್ಲೂರು ಮೀನಿಗೆ ಆ ಒಂದು ತಲೆಗೆ ಅದಕ್ಕೆ ಸಣ್ಣ ಸಣ್ಣ ಕಲ್ಲು ಇರ್ತದೆ. ಆ ಒಂದು ಕಾರಣದಿಂದ ಅದಕ್ಕೆ ಕಲ್ಲೂರು ಅನ್ನೋ ಹೆಸರು ಬಂದಿರ್ಬೋದು. ತಲೆಯನ್ನ ಹಾಗೆ ಪದಾರ್ಥ ಕೂಡ ಹಾಕ್ಬೋದು, ಹಾಕಿದ್ರು ಕೂಡ ಅದನ್ನ ತೆಗೆದು ತಿನ್ಬೋದು. ಆದ್ರೆ ನಾವೆಲ್ಲ ಎಂತ ಮಾಡ್ತೀವಿ, ತಲೆಯನ್ನು ತೆಗೆದು ಹಾಕ್ತೇವೆ. ಮತ್ತೆ ಮುರುಕೆ ಮೀನಾದ ಕಾರಣ ಅದರಲ್ಲಿ ಮೀನಿನ ಎಣ್ಣೆಯ ಒಂದು ಅಂಶ ಜಾಸ್ತಿ ಇರ್ತದೆ, ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಓಕೆ, ಸೊ ಅದೊಂದು ಕಲ್ಲೂರು ಮೀನು ಅಂತ ತಗೊಂಡ್ವಿ. ಇನ್ನೊಂದು ಆ್ಯಕ್ಚುಲಿ ಬೊಂಡಾಸ್ ಅಂತ ತೊಗೊಂಡ್ವಿ. ನಂಗೆ ಇಷ್ಟು ದಿನ ಬೊಂಡಾಸ್ ಅಂದರೆ ಪ್ರಾನ್ಸ್ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇತ್ತು. ಸೊ ಇದು ಆಂಟಿ ಕ್ಲಿಯರ್ ಮಾಡಿದ್ರು. ಬೊಂಡಾಸ್ ಅಂತ ಹೇಳಿದ್ರೆ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ, ಮತ್ತೆ ಅದರಲ್ಲಿ ಯಾವುದೇ ರೀತಿಯ ಮುಳ್ಳಾಗಿ ಇದು ಎಲ್ಬಿನಾಗಿ ಆಗಲಿ ಯಾವುದೇ ಕೂಡ ಇರುವುದಿಲ್ಲ. ಅದನ್ನು ನಾವು ಎಂತ ಮಾಡೋದು, ಅದನ್ನು ಮೇಲಿಟ್ಟು ಚೂರಿ ಅಂತ ಹೇಳಿದ್ರೆ ಸಿಪ್ಪೆಯನ್ನು ತೆಗೆದು ಬಿಸಾಡಿ ಒಳಗಡೆ ಒಂದು ಸಣ್ಣದು ಒಂದು ಗಾಳಿಯ ಒಂದು ಅಂಶ ಇರ್ತದೆ, ಆ ಒಂದು ಅದನ್ನು ತೆಗೆಯೋದು. ಮತ್ತೆ ರೌಂಡ್ ಆಗಿ ಮಾಡಿ ಅದೊಂದು ಬೊಂಡ ಸುಕ್ಕ ಅಂತ ಮಾಡ್ಬೋದು. ಮತ್ತೆ ಬೊಂಡಾಸಿನ ಒಳಗಡೆ ಸ್ಟಫಿಂಗ್ ಎಲ್ಲ ಮಾಡಿ ಮೇಲೆ ಒಂದು ಮಸಾಲೆಯನ್ನು ಹಾಕಿ ಸ್ಟಫಿಂಗ್ ತವಕಾಯಿ ಹಾಗೆ ಕೂಡ ಮಾಡ್ಬೋದು. ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಸಾಧಾರಣವಾಗಿ ಎಲ್ಲ ಮಕ್ಕಳು ಕೂಡ ಅದನ್ನು ಬಹಳ ಇಷ್ಟಪಡ್ತಾರೆ. ಆ್ಯಕ್ಚುಲಿ ನೋಡ್ತಾ ಇದೆ, ಅದರಲ್ಲಿ ಒಂದು ಸ್ಕೇಲ್ ಥರ ಒಂದಿರುತ್ತೆ. ಲಿಟ್ರಲಿ ಈ ಸಣ್ಣ ಮಕ್ಕಳುಗಳು ಒಂದು ಪ್ಲಾಸ್ಟಿಕ್ ಸ್ಕೇಲ್ ಯೂಸ್ ಮಾಡ್ತೀವಲ್ಲ, ಸೇಮ್ ಅದೇ ಥರ ಮೆಟೀರಿಯಲ್ ಒಳಗಿರುತ್ತೆ. ಅದನ್ನು ರಿಮೂವ್ ಮಾಡ್ತಾರೆ, ಅದನ್ನು ರಿಮೂವ್ ಮಾಡಿ ಅದನ್ನು ಕ್ಲೀನ್ ಮಾಡೋದು. ಸೊ ಅಲ್ಲಿ ನೀವು ಮೀನುಗಳೆಲ್ಲ ತೊಗೊಂಡು ನೀವು ಕ್ಲೀನಿಂಗಿಗೆ ಸಪ್ರೇಟಾಗಿ ಅಲ್ಲೇ ಬರ್ತಾ ಇರ್ತಾರೆ. ಸೊ ಕ್ಲೀನಿಂಗ್ ಸಪ್ರೇಟ್ ಜಾಗ ಇರುತ್ತೆ. ಸೊ ಅದನ್ನು ಕೂಡ ನಾನು ನೋಡಿದೆ. ಸೊ ಅಲ್ಲಿಂದ ಬಂದು ಕ್ಲೀನ್ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ನಾವೊಂದು 6-7 kg ತೊಗೊಂಡಿದ್ವಿ. ಒಂದು 100 ರೂಪಾಯಿ ತೊಗೊಂಡ್ರು ಕ್ಲೀನಿಂಗಿಗೆ. ಬಟ್ ಬಾರ್ಗೇನಿಂಗ್ ಈಸ್ ಅ ಮಸ್ಟ್ ಆಯಿತಾ. ಸೊ ಬಾರ್ಗೇನ್ ಅಕಸ್ಮಾತ್ ನೀವು ಮಾಡಲಿಲ್ಲ ಅಂತಂದರೆ ಚೆನ್ನಾಗಿ ದುಡ್ಡುಗಳು ಹೊಟ್ಟೋಗುತ್ತೆ. ನೆಕ್ಸ್ಟ್ ನಾವು ತಗೊಂಡದ್ದು ಬಂಗುಡೆ ಮೀನು. ಸಾಧಾರಣವಾಗಿ ಕಾಮನ್ ಎಲ್ಲರಿಗೂ ಕೂಡ ಗೊತ್ತಿರ್ತದೆ, ಆದರೆ ಅದರಲ್ಲಿ ಯಾವುದೇ ರೀತಿಯ ಹುರುಪೆ ಇರೋದಿಲ್ಲ. ಮತ್ತೆ ಅದು ಜಸ್ಟ್ ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ಆದರೆ ಇಷ್ಟು ದಿನಕ್ಕೆ ಕಂಪೇರ್ ಮಾಡಿದರೆ ಈ ದಿನದ ರೇಟ್ ತುಂಬ ಜಾಸ್ತಿ. ರೀಸನ್ ಏನಂತ ಹೇಳಿದ್ರೆ, ಆ ಒಂದು ಕ್ರಿಸ್ಮಸ್ ಸೀಸನ್ ಪ್ಲಸ್ ನಮ್ಮ ಮಂಗಳೂರಲ್ಲಿ ಎಲ್ಲ ಫಾರಿನಲ್ಲಿ ಇರುವವರೆಲ್ಲ ಈ ಒಂದು ಸಮಯದಲ್ಲಿ ಊರಿಗೆ ಬರ್ತಾರೆ. ಊರಿಗೆ ಬಂದ ನಂತರ ಊರಿದು ಮೀನು ಅಂತ ತಗೊಳ್ಳುವಂಥ ಕಾರಣ ರೇಟ್ ತುಂಬ ಇದೆ. ಇವತ್ತಿನ ರೇಟ್ ಅದಕ್ಕೆ 250 ರೂಪೀಸ್. ದಟ್ ನಾಟ್ ಇನ್ ಎ ಫ್ರೆಶ್ ಫಿಶ್. ಇವತ್ತಿನ ಫ್ರೆಶ್ ಅಷ್ಟಿಲ್ಲ. ಫ್ರೆಶ್ ಅಂತ ಹೇಳಿದ್ರೆ ನಾವು 350-375 ಇವತ್ತಿನ ಅಟ್ ಪ್ರೆಸೆಂಟ್ ರೇಟ್. ಓಕೆ. ಸೊ ಆಮೇಲೆ ಇನ್ನೊಂದು ಏನು ಗೊತ್ತಾ, ಇನ್ನೊಂದು ಅಬ್ಸರ್ವ್ ಆಂಟಿ ಹೇಳ್ತಿದ್ದೀರಿ ಅಂತಂದರೆ, ಸೊ ಯೂಶ್ವಲಿ ನೀವು ಥರ್ಸ್ಡೇಸ್ಗಳು ಬಂದು ತೊಗೋಬೇಕಂತಂದರೆ ಕಮ್ಮಿಗೆ ಇದಾಗಿದೆ. ಯಾಕಂದರೆ ಆಲ್ಮೋಸ್ಟ್ ಈ ಒಂದು ಬಿಸ್ನೆಸ್ಸಲ್ಲಿ ಆಲ್ಮೋಸ್ಟ್ ಮುಸ್ಲಿಂ ಬಾಂಧವರು ಇರೋದ್ರಿಂದ ಸೊ ಅವ್ರು ಮಾಡೇ ದಿನ ನಮಾಜ್ಗೆ ಹೋಗೋದಿರುತ್ತೆ. ಸೊ ಹಾಗಾಗಿ ನಮಾಜ್ಗೆ ಹೋಗೋದ್ರಿಂದ ಹಿಂದಿನ ದಿನ ಏನೇ ಇರುತ್ತೆ ಅದು ಅಷ್ಟೂ ತುಂಬ ಕಮ್ಮಿ ರೇಟ್ಗೆ, ಕಂಪೇರಿಟಿವ್ಲಿ ಕಮ್ಮಿ ರೇಟಿಗೆ ಕೊಟ್ಕೊಡ್ತಾರೆ. ಸೊ ಹಂಗಾಗಿ ಯೂಶ್ವಲಿ ಗುರುವಾರಗಳೊತ್ತು ನೀವು ಹೋದರೆ ಆ್ಯಕ್ಚುಲಿ ತುಂಬ ಕಮ್ಮಿಗೆ
ಸಿಗುತ್ತಂತೆ. ಸೊ ಇದೊಂದು ನಾವು ತಲೆಯಲ್ಲಿ ಇಟ್ಕೋಬೋದು. ಸೊ ಕಂಟಿನ್ಯೂ ಆಗ್ಬೋದು. ಯಾ ನೀವು ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಮಾರ್ಕೆಟಿಗೆ ಬಂದು ಆಲ್ಮೋಸ್ಟ್ ಇಲ್ಲಿ ನನ್ನ ಕೈಯಲ್ಲಿ ಅಷ್ಟು ಮೀನುಗಳಿದೆ, ಎಲ್ಲ ಕ್ಲೀನ್ ಮೀನು. ಸೊ ಮನೇಲಿ ಹೋಗಿ ಕ್ಲೀನ್ ಮಾಡೋ ಜಂಜಾಟಗಳು ಏನೂ ಇಲ್ಲ. ಸೊ ಹಾಗಾಗಿ ಧಕ್ಕೆಗೆ ಬಂದರೆ ಒನ್ಸ್ ವಿಸಿಟ್ ಮಾಡೋದು ಚೆನ್ನಾಗಿರುತ್ತೆ. ಸೊ ನೀವು ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೋಬೋದು. ಆ್ಯಂಡ್ ದೋಣಿಗಳು ಒಂದು ಸತಿ ಸಮುದ್ರಕ್ಕೆ ಹೋಗ್ತು ಅಂತಂದರೆ ಬರೋದು 2-3 ದಿನ ಬಿಟ್ಟು. ಸೊ ಅವರ ಶ್ರಮಗಳು ಸಖತ್ತಿರುತ್ತೆ. ಆ ಧಕ್ಕೆಲೇ ಕೂಡ ನಿಮಗೆ ಐಸ್ ಮಾಡೋ ಫ್ಯಾಕ್ಟ್ರೀಸ್ಗಳು ಇರುತ್ತೆ, ಐಸ್ ಪುಡಿ ಮಾಡೋ ಫ್ಯಾಕ್ಟ್ರೀಸ್ಗಳು ಇರುತ್ತೆ. ಎಲ್ಲನೂ ಒಂದು ಪ್ಲೇಸಲ್ಲಿ ಸಿಗುತ್ತೆ. ಒನ್ಸ್ ನಿಮ್ಮ ಮಂಗಳೂರು ಕಡೆ ಎಲ್ಲ ಬಂದಾಗ ಅದನ್ನು ವಿಸಿಟ್ ಮಾಡೋದು ಈಸ್ ಅ ಮಸ್ಟ್ ಅನ್ಕೋತೀನಿ. ಬೆಳಗ್ಗೆ ಧಕ್ಕೆ ಆಯಿತು. ಈಗ ನಾವು ಮಂಗಳೂರಿನ ಮೋಸ್ಟ್ ಫೇಮಸ್ ಬೀಚ್ಗಳಲ್ಲಿ ಒಂದಾಗಿರುವಂಥ ಪೆಣಂಬೂರು ಬೀಚ್ಗೆ ನಾವು ಬಂದಿದ್ದೀವಿ. ಸೊ ಯೂಶ್ವಲಿ ಮಂಗಳೂರಲ್ಲಿ ಪೆಣಂಬೂರು ಬೀಚ್ಗೆ ಖಂಡಿತವಾಗ್ಲೂ ಬಂದಾಗ ವಿಸಿಟ್ ಮಾಡ್ತಾರೆ. ಯಾಕಂದರೆ ಇದು ಲೋಕಲ್ ಬೀಚು, ಪ್ಲಸ್ ಇಲ್ಲಿ ಆಟ ಆಡೋಕ್ಕೆ ಆರಾಮಾಗಿ ನಿಮಗೆ ಜಾಗಗಳು ತುಂಬ ಚೆನ್ನಾಗಿದೆ. ಸೊ ಇದಕ್ಕಿಂತ ಸುಮಾರು ಬೇರೆ ಬೀಚ್ಗಳಿದೆ, ಬಟ್ ಎಲ್ಲದಕ್ಕಿಂತ ನೀಟಾಗಿ ಆಟ ಆಡೋಕ್ಕೆ ಜಾಗ ಇರೋಂಥದ್ದು. ಆಮೇಲೆ ಮೋಸ್ಟ್ ವಿಸಿಟೆಡ್ ಬೀಚ್, ಬಟ್ ಇದಕ್ಕಿಂತ ತುಂಬ ಪ್ರೈವೇಟ್ ಬೀಚ್ಗಳು ಮಂಗಳೂರಲ್ಲಿ ತುಂಬ ಇದೆ. ಬಟ್ ಕೆಲವು ಬೀಚ್ಗಳಲ್ಲಿ ಆಟ ಆಡೋಕ್ಕೆ ಬಿಡಿರಲ್ಲ, ಕೆಲವು ಬೀಚ್ಗಳಲ್ಲಿ ವಾಟರ್ ಸ್ಪೋರ್ಟ್ಸ್ಗಳಿರಲ್ಲ, ವಾಟರ್ ಗೇಮ್ಸ್ಗಳಿರಲ್ಲ, ಆಮೇಲೆ ತುಂಬ ಆಳ ಆಗಿರುತ್ತೆ ಕೆಲವು ಬೀಚ್ಗಳಲ್ಲಿ. ಸೊ ಬಟ್ ಈ ಬೀಚು ಮಂಗಳೂರಲ್ಲಿ ಒನ್ ಆಫ್ ದ ನಂಬರ್ 1 ಪೊಸಿಷನಲ್ಲಿ ಇರೋಂಥ ಬೀಚು. ಮತ್ತು ಎಷ್ಟೇ ಕ್ರೌಡ್ ಫ್ಲೋ ಆದರೂ ಕೂಡ ಈ ಬೀಚಲ್ಲಿ ಅಷ್ಟೊಂದು ಗಲೀಜಂತ ಏನೂ ಇರಲ್ಲ. ಸೊ ಹೋಗೋಣ, ಬೀಚ್ನ ನೋಡೋಣ. ಸೊ ಅದಲ್ಲದೆ ಜೋಬ್ಗೆ ಇದು ಆ್ಯಕ್ಚುಲಿ ಬೀಚ್ದು ಫಸ್ಟ್ ಎಕ್ಸ್ಪೀರಿಯನ್ಸು. ಸೊ ಅವನೇ ಎಲ್ಲ ಸೆಟ್ ಆಗಿಬಿಟ್ಟಿದ್ದಾನೆ ಫುಲ್ಲು. ಸೊ ಅದು ಒಂದು ಬೀಚ್ ಅವನದು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಕೂಡ ನೋಡೋಣ. ಸೊ ಲೆಟ್ಸ್ ಗೋ. So finally we are at Panambur beach. So Joe's first experience ocean do. Wow, see, look at Joe, that. ಏನದು? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. Water beach. ಆಟಾಡ್ತೀಯಾ? Yeah. Beach. ಸೊ ಓಕೆ, ಸೊ ಪಣಂಬೂರು ಬೀಚಿಗೆ ಬಂದಿದ್ದೀವಿ. ಆಗಲೇ ಹೇಳ್ದಂತೆ ಇಟ್ಸ್ ಒನ್ ಆಫ್ ದ ಕ್ರೌಡೆಡ್ ಬೀಚ್, ಬಟ್ ಸ್ಟಿಲ್ ಅಷ್ಟು ಕ್ರೌಡೆಡ್ ಆದ್ರೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ವಾಟರ್ ಸ್ಪೋರ್ಟ್ಸ್ಗಳು ಎಲ್ಲ ಚೆನ್ನಾಗಿದೆ, ತುಂಬ ನೀಟಾಗಿದೆ. ಬಟ್ ಈ ಬ್ರಿಡ್ಜ್ ಆ್ಯಕ್ಚುಲಿ ಹೊಸದಾಗಿ ಆಗಿರೋದಲ್ಲ ಅಭಿ? ಸೊ ಆ ಬ್ರಿಡ್ಜು ಹಾಳಾಗಿತ್ತು, ಇನ್ನೊಂದ್ಸತಿ ಮಾಡ್ಸಿದ್ರು. ಓಕೆ, ಸೊ ದಿಸ್ ಇಸ್ ಪಣಂಬೂರು ಬೀಚ್. ಸೊ ದ ಬೆಸ್ಟ್ ಬೀಚ್ ಅಂದರೆ there are a lot of other beaches. There are a lot of other beaches. Way better are there, but this is the nearest and most popular. Yes, most popular beach idu. So this is Panambur beach for you. ಆ್ಯಕ್ಚುಲಿ ಜೋಬ್ ಕ್ಯಾಮಲ್ ರೈಡ್ ಮಾಡ್ದ, ಜೋಬ್ ಜೊತೆಗೆ ಹೋಗಿದ್ದು ಒಂದು ಚಿಚ್ಚ ಬೆವತ್ಕೊಂಡ್ಬಿಟ್ಟಿದ್ದಾನೆ ಆಲ್ರೆಡಿ. ಹಂಗೆ ಭಯ ಆಗ್ಬಿಡ್ತಪ್ಪ, ಬೇಡ ಅವನಿಗೆ ಭಯ ಇಲ್ಲ. Enjoy the ride? Yeah. What did Chicha do? Chicha helped you?
Chicha was afraid here. How was your experience? Done, appa. Thank you. So Job is enjoying his horse ride. This little kid, I'll tell you, ನನ್ನ ಚೂರು ಹೆದರಿಕೆ ಅನ್ನೋದೇ ಇಲ್ಲ. ನಾವುಗಳು ಹೆದರ್ಕೋತಾ ಹೊರತು ಇವನಂತೂ ಮೀಟರ್ ಬೇಕು. ಮೀಟರ್ No fear. you're enjoying? Yeah. Zero fear, no? Good horse. ಆಕ್ಚುಲಿ ನಾವು ಸ್ವಲ್ಪ ಶೇಕ್ ಆಗುತ್ತೆ ತಲೆ. ಪರಂಬೂರ್ ಬೀಚಿಂದ ಮುಗಿಸ್ಕೊಂಡ್ಬರ್ತಾ ಇದ್ವಿ. ಸೊ ಲಾಡ್ ಆಫ್ ಫನ್. ಆ್ಯಕ್ಚುಲಿ ಆಸ್ ಅ ಫ್ಯಾಮಿಲಿ ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಎಸ್ಪೆಷಲಿ ಜೋಬ್ ಹ್ಯಾಡ್ ಲಾಡ್ ಆಫ್ ಫನ್. ಅವ್ನು ಇಷ್ಟೊಂದು ಡೇರಿಂಗ್ ಇರ್ತಾನೆ ಅಂತ ನಾವೇ ಅಂದ್ಕೊಂಡಿರಲಿಲ್ಲ. ನೀರಲ್ಲಿ ತುಂಬ ಎಂಜಾಯ್ ಮಾಡ್ದ. ಸೊ ಕ್ಯಾಮಲ್ ರೈಡ್ ಎಂಜಾಯ್ ಮಾಡ್ದ. Did you have fun? ಹಾರ್ಸ್ ಎಂಜಾಯ್ ಮಾಡ್ದ. ಆ್ಯಕ್ಚುಲಿ ನಮಗೂ ಹೈಟ್ ಫಿಯರ್ ಇತ್ತು, ಕ್ಯಾಮಲ್ ನನಗೆ ಹೋಗಿಲ್ಲ. ಸೊ ಹಾಗಾಗಿ ಅಭಿ ಟುಕ್ ದಟ್ ಇನಿಷಿಯೇಟಿವ್. ಇವನ್ನೆಲ್ಲರಿಗೂ ಬ್ರದರ್ ಅಂತ ಕೊಯ್ಯೋದು. ತುಂಬ ಧೈರ್ಯ ಮಾಡಿ ದೇವರೇ ಹೋಯ್ತು ನನ್ನ ಕತೆ. ದಿಸ್ ವಾಸ್ ಫನ್. ಆ್ಯಕ್ಚುಲಿ ಪರಂಬೂರ್ ಬೀಚಲ್ಲಿ ಸುಮಾರು ಗೇಮ್ಸ್ಗಳು ಎಲ್ಲ ಇದ್ದಾರೆ. ಒನ್ಸ್ ಅ ವೈಲ್ ಬಂದು ನಾವು ಎಂಜಾಯ್ ಮಾಡೋದ್ರಲ್ಲಿ ಆರಾಮ್. ಇಟ್ಸ್ ವರ್ತ್ ಆ್ಯಕ್ಚುಲಿ ಇಟ್ಸ್ ವೆರಿ ಮಚ್ ವರ್ತ್. ಸೊ ಇಲ್ಲಿ ನೀವು ತಿಂಡಿಗಳು ಎಲ್ಲನೂ ನೀವು ಇದು ಮಾಡ್ಬೋದು. And once in a while, one day, it's fun. So this is from Parambur Beach.